ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ನವಿಲೆ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇದು ಬಂದು ನಮ್ಮ ಅತ್ತೆಯ ತವರ ಮನೆಗೆ ಹೋಗಿದ್ದಿದ್ದು. ಸೊ ಅವ್ರದ್ದು ಯಮ್ಲೂರು. ಸೊ ಅಲ್ಲಿ ಹೋಗಿದ್ವಿ, ಊರಬ್ಬ ಅಂತ. ಸೊ ಅಲ್ಲಿ ಯಾವ್ಯಾವ ಥರ ನಾವು ಸೆಲೆಬ್ರೇಟ್ ಮಾಡಿದ್ವಿ, ಏನು ಮಾಡಿದ್ವಿ, ಆ್ಯಕ್ಚುಲಿ ಮೂಡ್ ಇರಲಿಲ್ಲ. ಆದರೂ ಲಾಸ್ಟ್ ಮೂಮೆಂಟಲ್ಲಿ ಹೋಗಬೇಕು ಅಂತ ಅನಿಸಿ ಹೋಗಿದ್ದು. ಸೊ ಬನ್ನಿ ನೋಡೋಣ ಯಾವ ಥರ ನಾವು ಎಂಜಾಯ್ ಮಾಡ್ತೀವಿ ಅಲ್ಲಿ ಅಂತ. ಒನ್ ಡೇ ವ್ಲಾಗ್ ಆಗಿರುತ್ತೆ, ಅದು ನಿಮಗೆ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮಾಡ್ದ ಅಜ್ಜಿಗೆ ನಮಸ್ಕಾರ ಮಾಡ್ದ, ಆಮೇಲೆ ಇನ್ನೇನು ಕೇಳಿಲ್ಲ ಅವರು ನಿಮ್ಮನ್ನ. ಸೊ ಪುಷ್ಯಂತ್ ಮತ್ತು ನಾವು ಬಂದಿರೋದು ಅಮ್ಮಮ್ಮ ಅವರ ಮನೆಗೆ, ಅಂದರೆ ನಮ್ಮ ಅತ್ತೆ ಅವರ ಅಮ್ಮ ಮನೆಗೆ. ಮತ್ತು ಇಲ್ಲೇ ಲೈಕ್ ವಟಾರ ಥರ ಚಿಕ್ಕದು ಅವ್ರದ್ದೇ ಪ್ರಾಪರ್ಟಿ ಇರೋದ್ರಿಂದ ಪಕ್ಕದಲ್ಲೇ ಅವ್ರ ಪ್ರಾಪರ್ಟಿನ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದಾರೆ. ಇವನು ಪುಷ್ಯಂತ್ ಆ್ಯಸ್ ಆಲ್ವೇಸ್ ನಾನು ಲಾಸ್ಟ್ ವ್ಲಾಗ್ಗಳಲ್ಲೂ ಹೇಳಿದ್ದೀನಿ. ಸೊ ಇವ್ರ ಮನೆಗೆ ಮೇಲೆ ಬಂದಿದ್ವಿ. ಸೊ ಅಲ್ಲಿ ಸೆಲೆಬ್ರೇಷನ್ ಥರ ಲೈಕ್ ಅಂದರೆ ಊರಬ್ಬ ಸ್ಟಾರ್ಟ್ ಆಗಿರುತ್ತೆ, ಬಟ್ ನೈಟು ಒಂದು 2 ಗಂಟೆ ಮಧ್ಯರಾತ್ರಿ ಅಂದರೆ ಬೆಳಗಿನ ಜಾವ ಆವಾಗ ಸ್ಟಾರ್ಟ್ ಆಗುತ್ತೆ ಪಲ್ಲಕ್ಕಿಗಳು. ಅದಕ್ಕೋಸ್ಕರ ರೆಸ್ಟ್ ಮಾಡ್ತಾಯಿದ್ರಿ. ಹಾಗೆ ಗಾರ್ಡನ್ ನೋಡೋಣ, ತುಂಬ ಪ್ರೀಟಿಯಾಗಿತ್ತು. ಅದಕ್ಕೋಸ್ಕರ ಗಾರ್ಡನ್ ನೋಡೋಣ ಅಂತ ಮೇಲೆ ಹೋಗ್ತಾ ಇದ್ದೆ. ಪಾಟಲ್ಲೇ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಸಖತ್ತಾಗಿ ಪ್ರೀಟಿಯಾಗಿತ್ತು. ರೋಸ್ಗಳು ಮತ್ತು ಚಿಕ್ಕದು ಟೊಮೆಟೊ, ಲೆಮನ್ ಅದೆಲ್ಲ ನೋಡೋಕ್ಕೆ ತುಂಬ ಖುಷಿ ಆಯಿತು. ರಾ ವಿಡಿಯೋ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ಇವರು ಅಮ್ಮ ಕಾಯಿ ಟೊಮೆಟೊದಲ್ಲಿ ಗೊಜ್ಜು ಮಾಡ್ತಾರೆ, ಅದನ್ನ ಮಾಡಿ. ಮಸ್ತಾಗಿ ಬಿಟ್ಟೈತೆ. ಅದೇ ಚೆನ್ನಾಗಿ ಇದು ಎಲ್ಲ ಹಾಕಿದಿರಲ್ಲ ಗೊಬ್ಬರ. ಅಮ್ಮ ಇದೇನು ಕಾಯಿ, ಇದೇನು ಅದಂಟು, ಅದು ಮೂಲಂಗಿ ಗಿಡ ಬಂದಿರುತ್ತಲ್ಲ ಸ್ವಲ್ಪ ಆಗಿ. ನಿಂಬೆಹಣ್ಣಂತೂ ಬೇಜಾನವೆ. ಚಿನ್ನಿ ನಿಂಬೆಹಣ್ಣು ಹಣ್ಣಾಗವೆ. ಇದು ಮಮ್ಮಿ ಮತ್ತೆ ಎಷ್ಟು ದಿವಸ ಇಟ್ಕೊಂಡ್ರಿ ಗೊತ್ತಾ? ಕಣ್ಣಾಗುತ್ತೆ ದೃಷ್ಟಿ. ಇನ್ನೂ ಜಾಸ್ತಿ ಇತ್ತು. ನಾನು ಮೊನ್ನೆ ಒಂದು 10-12 ಕಿತ್ಕೊಂಡೆ. ನಾನು ಎಷ್ಟು ಯೂಸ್ ಮಾಡಿಬಿಟ್ಟಿದ್ದೀನಿ. ಆರಾಮಾಗಿ ಪಾಟಲ್ಲೇ ಬರುತ್ತೆ. ಅಮ್ಮಗೆ ಹೇಳ್ಬೇಕು, ನಾವು ಹಾಕ್ಬೋದು. ನಮ್ಮ ಮನೇಲಿ ಅದೇನೋ ನಮ್ಮ ಕೋಟ್ರಸಲ್ಲಿ ಬರಲ್ಲ ಅಮ್ಮ. ನಾನು ಇಲ್ಲಿ ಬಿಟ್ಟಿದ್ದೆ ಇನ್ನೊಂದು ನೋಡಿ. ಇದು ಡ್ರಮ್ಮಲ್ಲಿ ಹಾಕಿದ್ದೀರಲ್ಲ. ಇದು ಗಿಡ ಕೊಡಿ ಅಮ್ಮ ನನಗೆ. ಯಾವುದಪ್ಪ? ಸಸಿ ಇದ್ರೆ. ನಿಂಬೆಹಣ್ಣಲ್ಲ, ಇದು ಆರೆಂಜ್. ಹೌದು, ಅದೇ ಥರ ಒಂದು ತಗೊಂಬಂದಿ. ವೇಟ್ ಬೇರೆ ಆಗ್ಬಿಡುತ್ತಲ್ಲ ಆಮೇಲೆ ನೋಡಿ, ಅದಕ್ಕೋಸ್ಕರ ಈ ಪಾಟ್ಗಳೆಲ್ಲ ಒಡ್ಕೋತವೆ ನೋಡು. ಅದಕ್ಕೆ ಇದರಲ್ಲಿ ಇಟ್ಟಿದ್ದೀನಿ. ರೋಸ್ ನೋಡಿ ಎಷ್ಟು ನೋಡಿ, ಇದೇನು ಎಷ್ಟು ಕಾಯಿ ಬಿಡ್ತಾ ಇದೆ ನೋಡಿ, ಎಲ್ಲ ಒಣಗುತ್ತೆ. ಇಲ್ಲಿ ಇದು ಕಿತ್ಕೊಬೇಕಿತ್ತಾನೆ ದೇವ್ರಿಗೆ. ಎಷ್ಟೊಂದು ಹೂವು ಇದೆ ಸುಮ್ಮನೆ ಇಂದ ಕಿತ್ಕೊಳ್ಳೋಣ. ಗಿಡದಲ್ಲಾದ್ರೆ ಇದ್ರೆ ಇರುತ್ತೆ. ಎಷ್ಟು ಚೆನ್ನಾಗಿದೆ ವೈಟ್ ಸೇವೆನ್ಸ್. ಮತ್ತೆ ಹೂ ಎಲ್ಲ ಒಂದು ಏನು ವೇಸ್ಟಲ್ಲೆಲ್ಲ ಹಾಕ್ಬೋದು ಆರಾಮಾಗಿ. ಇದು ಏನ್ರದಮ್ಮ? ಇದು ಸೋರೆಕಾಯಿ ಅಲ್ಲ, ಇದು ಪಾಟು. ಚೆನ್ನಾಗಿ ಬಿಟ್ಟಿದೆ ಹೂವುಗಳು. ಇನ್ನೂ ಎಷ್ಟು ಒಂದೇ ಸತಿ ಗೊಂಚಲು ಬಿಡ್ತವೆ. ಇದು ಅದೇ ಅಮ್ಮನೇ ತಂದಿದ್ರಲ್ಲ, ಅಷ್ಟು 10 ಏನೋ ತಂದಿದ್ರು. 10 ಇನ್ನೂ ಇತ್ತು. ನಾನು ಒಂದು 10 ಕಾಯಿ ಸ್ಪೀಡ್ ಹಾಕಿದ್ದೀನಿ. ಅದು ನೋಡಿದೆ, ಅಲ್ಲಿ ಬಂದ್ಬಿಟ್ಟಿದೆ. ಅಲ್ಲಿ ಒಂದು ಎಷ್ಟೊಂದು ಬಂದಿದೆ, ಕಾಯಿ ಬಂದಿದೆ. ಅಲ್ಲ ಎಷ್ಟು ಹೈಟಿಗೆ ಬರ್ತಿದೆ. ಈ ಥರ ಬೆಳೆಸಿದ್ರೆ ಬರುತ್ತೆ ನೀಟಾಗಿ. ಮಣ್ಣು ಕೆಳಗಡೆ ಚೆನ್ನಾಗಿರುತ್ತೆ. ಚೇಪೆಕಾಯಿ ತಾಮ, ಚೇಪೆಕಾಯಿ ಯಾಕೆ? ಇವಾಗ ಸೀಸನ್ ಅನ್ಸುತ್ತೆ ಚೇಪೆಕಾಯಿದು ಎಲ್ಲ ಕಡೆ. ಅದು ಯಾವುದೋ ಬ್ಯಾಂಕಲ್ಲಿ ಅದಾಗ್ಬಿಟ್ರೆ ರೂಪಾಯಿಗೊಂದು ನಿಮ್ಮದು ಕೊಟ್ಬಿಡ್ತೀನಿ. ಅಯ್ಯೋ ಅಲ್ಲ, ಆಚೆ ಕರ್ಕೊಂಡು ಹೋಗಕ್ಕೂ ನಿಮಗೆ ಏನು ಅದು ಇಲ್ಲ ಹೊಡಿ. ಏನು ಹೊಡಿತ? ಏನಕ್ಕದು? ನೋಡಿದ್ರಾ? ಇಲ್ಲ ಹೆಂಗೆ ಹೊಡಿ ಹೇಳ್ತೀನಿ. ಏನಿದು? ಸಂಘ ಯಮ್ಲೂರು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ
ಈ ರಂಗೋಲಿ ಬಂದು ಅಮ್ಮಮ್ಮ ಹಾಕಿರೋದು. ಎಷ್ಟು ಸುತ್ತ ಹಾಕ್ಬೇಕಲ್ವ, ಫುಲ್ ಕನ್ಫ್ಯೂಷನ್ಸ್. ಅದಕ್ಕೆ ಅದನ್ನು ಕ್ಲಿಪ್ ಇರಲಿ ಅಂತ ಹಾಗೆ ತೊಗೊಂಡು ಇವಾಗ ಈ ಥರ ಊರ ಒಳಗಡೆ ಹೋಗ್ತಾ ಇದ್ದೀವಿ. ಎಲ್ಲ ಕಡೆ ಪಲ್ಲಕ್ಕಿ ರೆಡಿ ಆಗಿತ್ತು. ಸೊ ದೇವ್ರ ಮೆರವಣಿಗೆನೂ ಸ್ಟಾರ್ಟ್ ಆಗಿತ್ತು. ಇದು ಆಲ್ಮೋಸ್ಟ್ ಬೆಳಗಿನ ಜಾವ 3 ಗಂಟೆ ಅನಿಸುತ್ತೆ, 3-3:15 ಆ ಟೈಮಲ್ಲೇ ಇವಾಗಲೇ ಸ್ಟಾರ್ಟ್ ಆಗ್ತದೆ ಪಲ್ಲಕ್ಕಿ ಎಲ್ಲ ಮೂವ್ ಆಗೋಕ್ಕೆ. ಸರಿ ಅಂತ ನಾವು ಈ ವರ್ಷ ಪೂಜೆ ಮಾಡಿಸಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮಾವ ತೀರೋಗಿದ್ರಲ್ವ, ಸೊ ಅದಕ್ಕೆ ನಮಗೆ 1 ವರ್ಷ ಯಾವುದೇ ಪೂಜೆ ಮತ್ತು ಯಾವುದೇ ಲೈಕ್ ಹಬ್ಬ ಇಲ್ಲ. ಅದಕ್ಕೋಸ್ಕರ ಪುಟ್ಟಿ ಚಿಚ್ಚಿ ಅಂತ ಅಂದರೆ ಅಮ್ಮ ಇದ್ದಾರಲ್ಲ ಅವರ ತಂಗಿ ಇವರು, ಸೊ ಲಾಸ್ಟ್ ತಂಗಿ, ಅವರು ಪೂಜೆ ಮಾಡಿಸ್ತಾಯಿದ್ರು. ಸೊ ನಾವು ಅವ್ರ ಜೊತೆ ಬಂದು ಜಾಯಿನ್ ಆದ್ವಿ. ಸೊ ದ್ಯಾಟ್ ಎಲ್ಲ ದೇವ್ರನ್ನೂ ನೋಡ್ದಂಗೆ ಆಗುತ್ತೆ, ಒಂದು ಊರು ರೌಂಡ್ ಹೊಡ್ದಂಗೆ ಆಗುತ್ತೆ ಅಂತ. ಹಾಗೆ ಪಾಪುನ ಕೂಡ ಅಮ್ಮ ಎತ್ಕೊಂಡಿದ್ರು. ನಾನು ವಿಡಿಯೋ ಕೂಡ ಮಾಡಿಕೊಂಡು ಹಾಗೆ ಪುಟ್ಟಿ ಚಿಚ್ಚಿಗೆ ಹೆಲ್ಪ್ ಮಾಡ್ತಾ ಇದ್ದೆ ಪೂಜೆ ಮಾಡೋದ್ರಲ್ಲಿ. ಒಂದು ಸ್ವಲ್ಪ ಇನ್ ಬಿಟ್ವೀನಲ್ಲಿ ನಾನು ಪಾಪುನ ಎತ್ಕೊತಾ ಇದ್ದೆ. ಸೊ ನಮ್ಮತ್ತೆ ಈ ಸ್ಯಾರಿನ ಚೆನ್ನೈಯಿಂದ ತಂದಿದ್ರು, ಅದಕ್ಕೋಸ್ಕರ ಅದನ್ನೇ ಹಾಕ್ಕೊಂಡಿದ್ದಾರೆ. ಸೊ ಬ್ಲ್ಯಾಕ್ ಲವರ್ಸ್ ಯಾರ್ಯಾರಿದ್ದೀರಾ, ಪ್ರಾಬಬ್ಲಿ ನಿಮಗೆ ಸ್ಯಾರಿ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕು ಅಂದರೆ ಅದನ್ನು ತಿಳಿಸಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇವ್ರು ಬಂದುಬಿಟ್ಟು ಮಾಮ ಆಗಬೇಕು, ಅಂದರೆ ಅಮ್ಮ ಇದ್ದಾರಲ್ವ ಅವರ ತಮ್ಮ, ಅಂದರೆ ನಮ್ಮ ಅತ್ತೆ ಅವರ ತಮ್ಮನೇ. ಸೊ ಅವ್ರ ಕಡೆಯಿಂದನೂ ಒಂದು ಪಲ್ಲಕ್ಕಿ ರೆಡಿ ಆಗುತ್ತೆ, ಅದು ಗಣೇಶ ದೇವ್ರದ್ದು. ಸೊ ಅದು ಕೂಡ ತುಂಬ ಪ್ರಿಟಿಯಾಗಿತ್ತು, ಖುಷಿ ಅಂತು. ಮತ್ತು ಮಾಮ ಎಲ್ಲರೂ ಸಖತ್ತಾಗಿ, ಯಶು ಅಂತ ಇದ್ದಾನೆ ಅವ್ರ ಮಗ, ಅವನು ಎಲ್ಲ ಕೂಡ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಸೊ ಹಾಗೆ ಅಲ್ಲಿ ಬ್ಯಾಂಡ್ ಎಲ್ಲ ಬಾರಿಸ್ತಾಯಿದ್ರು, ತಮಟೆ ಅದೆಲ್ಲ, ಅದು ಕೂಡ ತುಂಬ ಚೆನ್ನಾಗಿತ್ತು. ಸ್ವಲ್ಪ ರಾಕ್ ಕ್ಲಿಪ್ಪಿಂಗ್ಸ್ ಕೂಡ ಹಾಕ್ತೀನಿ ಇನ್ ಬಿಟ್ವೀನಲ್ಲಿ ನೋಡಿ. ಪುಷ್ಯಂತ್ ಕೂಡ ಮೇಲಿಂದ ಹಿಲ್ದಿ ಬಂದ, ಅವ್ರ ಅಮ್ಮ ಪಕ್ಕ ನಿಂತಿದ್ದಾನೆ. ಇದ್ದೀರಲ್ವ, ನಾವು ಮೊದಲನೇ ಪೂಜೆ ಗಣೇಶನಿಗೆ ಅರ್ಪಣೆ ಮಾಡಿ 2ನೇದು ಶಿವಂದೇ ಸಿಕ್ತು. ಸೊ ಶಿವರಾತ್ರಿ ದಿವಸ ಊರನ್ನ ನೋಡೋಕ್ಕೆ 2 ಕಣ್ಣು ಸಾಲ್ತಾ ಇಲ್ಲ, ಅಷ್ಟೊಂದು ಲೈಕ್ ಜಿಗಿ ಅಂತ ಹೇಳ್ತಾರಲ್ಲ ಆ ಥರ ಒಂದು ಇತ್ತು. ಮತ್ತು ಪಲ್ಲಕ್ಕಿಗಳ ಅಲಂಕಾರಗಳು ನೋಡಬೇಕು, ಒಂದ್ರ ಮೇಲೊಂದು ಒಳ್ಳೆ ಕಾಂಪಿಟೇಷನ್ ಮೇಲೆ ಪಲ್ಲಕ್ಕಿಗಳನ್ನ ತರಿಸಿದ್ದಾರೆ. ಆ ಥರ ಒಂದು ವಿಶೇಷವಾದ ಪಲ್ಲಕ್ಕಿಗಳು ಕೂಡ ಇತ್ತು. ಆಂಜನೇಯ, ಸಾಯಿಬಾಬಾ, ತುಂಬ ಅಂದರೆ ಎಲ್ಲ ದೇವ್ರುಗಳ ಪಲ್ಲಕ್ಕಿ ಕೂಡ ಬಂದಿರುತ್ತೆ. ನಾನು ನೋಡಿರೋ ಪ್ರಕಾರ ಒಂದು 25 ಪಲ್ಲಕ್ಕಿನ ನೋಡಿದ್ವಿ ಅನಿಸುತ್ತೆ. ನಾನು ಎಲ್ಲನೂ ಕ್ಲಿಪ್ಪಿಂಗ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ, ಯಾಕೆಂದರೆ ಹೇಳಿದ್ರೆ ಕಂಪ್ಲೀಟಾಗಿ ನಾನು ಹಾಕೋಕ್ಕೆ ಕೂಡ ಆಗಲ್ಲ, ಅಷ್ಟೊಂದು ಟೈಮ್ ಯಾರು ನನ್ನ ವ್ಲಾಗ್ನ ನೋಡಲ್ಲ ನೀವುಗಳು. ಅದಕ್ಕೋಸ್ಕರ ನಿಮಗೆ ಬೋರ್ ಮಾಡಬಾರ್ದು ಅಂತ ಅಲ್ಲಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ ಮಾಡ್ಕೊಂಡ್ರಿ. ಶಿವರಾತ್ರಿ ಅಂದರೆ ಶಿವನ ದೇವಸ್ಥಾನಕ್ಕೆ ಹೋಗೋದು ಮಿಸ್ ಆಗುತ್ತಾ? ಆಗಲ್ಲ. ಅದಕ್ಕೋಸ್ಕರ ಶಿವನ ದೇವಸ್ಥಾನಕ್ಕೆ ಕೂಡ ಬಂದಿದ್ವಿ. ಸೊ ತುಂಬ ಚೆನ್ನಾಗಿತ್ತು ಅಲ್ಲೂ ದೇವಸ್ಥಾನದಲ್ಲಿ. ಹೂವು ಹಂಗೆ ಹೂವಿನ ಅಲಂಕಾರ ದೇವ್ರಿಗೆ ಅದೆಷ್ಟು ತುಂಬ ಲುಕ್ ಕೊಡುತ್ತೆ ಅಂತ ಹೇಳ್ತಾರಲ್ಲ, ಅದೇ ರೀತಿ ಶಿವ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರನ್ನೂ ಕಾಪಾಡಲಿ, ಎಲ್ಲರಿಗೂ ಮೇಯ್ನಾಗಿ ಆರೋಗ್ಯ ಆಯುಸ್ ಕೊಟ್ಟು ಯಾವಾಗಲೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀನಿ. ಹಾಗೆ ಇವಾಗ ರಾಕ್ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ, ಸಖತ್ತಾಗಿರುತ್ತೆ ಇದಂತೂ.
ಎಷ್ಟು ಚೆನ್ನಾಗಿದೆ ನೋಡಿ ಹೂವಿನ ಅಲಂಕಾರ ಆ ಪಲ್ಲಕ್ಕಿಗೆ. ಅದರಲ್ಲೂ ಈ ಲ್ಯಾವೆಂಡರ್ ಕಲರ್ ಹೂವು ಲೈಕ್ ಎನ್ಹಾನ್ಸ್ ಮಾಡ್ತಾ ಇತ್ತು, ಸಖತ್ತಾಗಿತ್ತು ನೋಡಿ. ಇವರು ಬಂದುಬಿಟ್ಟು ತುಂಬಾ ಕ್ರಿಯೇಟಿವ್ ಆಗಿ ಮಾಡಿದರು. ಅಣ್ಣಮ್ಮನ ದೇವಿ ಪಲ್ಲಕ್ಕಿ ಇದು ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ನೋಡಿ. ಇದನ್ನು ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿತ್ತು. ಮೇಲೆಲ್ಲ ನೋಡಿ ಎಷ್ಟು ಎತ್ತರವಾಗಿ ಎಷ್ಟು ಉದ್ದವಾಗಿ ಮಾಡಿದರು. ಆ ಕಡೆ ಈ ಕಡೆ ನವಿಲ್ ಇದ್ರ ಥರ ಮುಖ ಥರ ಮಾಡಿದರು, ಚೆನ್ನಾಗಿತ್ತು. ಇದಕ್ಕೂ ಕೂಡ ಅಮ್ಮ ಪೂಜೆ ಮಾಡಿಸ್ತಾ ಇದ್ರು. ಸೊ ಅಲ್ಲೋಗಿ ನಾವು ಕೂಡ ನಮಸ್ಕಾರ ಮಾಡ್ಕೊಂಬಂದ್ವಿ. ಅದಾದಮೇಲೆ ಹೀಗೆ ಊರು ಸುತ್ತಿದ್ದೇ ಆಯಿತು ಕಂಪ್ಲೀಟಾಗಿ. ಮನೆಗೆ ಹೋಗಿ ರೀಚ್ ಆಗೋ ಅಷ್ಟಕ್ಕೆ ಬೆಳಗಿನ ಜಾವ 5-5:30 ಅನಿಸುತ್ತೆ ನೋಡಿ. ಇದು ಕೂಡ ತುಂಬ ಚೆನ್ನಾಗಿದೆ ಅಲ್ವಾ, ಜಿಂಕೆದು. ಸೊ ಇದು ಸಿಂಪಲ್ ಆಗಿತ್ತು ಬಟ್ ತುಂಬ ಪ್ರಿಟಿಯಾಗಿತ್ತು, ಕ್ಯೂಟ್ ಅಂತ ಅನಿಸುತ್ತು. ಅದಕ್ಕೋಸ್ಕರ ಇರಲಿ ಅಂತ ಒಂದು ಕ್ಲಿಪ್ಪಿಂಗ್ ಮಾಡಿಕೊಂಡೆ. ಇದರಲ್ಲಿ ಏನು ಗೊತ್ತಾ, ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು ತುಂಬ ನಾಯ್ಸ್ ಇತ್ತು. ಪ್ರತಿಯೊಂದು ಮುಂದೆ ಅಂದರೆ ಪ್ರತಿಯೊಂದು ಪಲ್ಲಕ್ಕಿ, ದೇವರ ಪಲ್ಲಕ್ಕಿ ಮುಂದೆನೂ ಬ್ಯಾಂಡ್ ಹೊಡಿತಾ ಇದ್ರ. ನಾನು ಯಾವ ವಿಡಿಯೋ ಮಾಡಿದ್ರು ಅಲ್ಲಿ ಬ್ಯಾಂಡ್ ಸೌಂಡನ್ನ ಬಿಟ್ಟು ಬೇರೆ ಏನೂ ಕೇಳಿಸ್ತಾ ಇರಲಿಲ್ಲ. ಅದಕ್ಕೋಸ್ಕರ ಮತ್ತು ಪಾಪುನೂ ತುಂಬಾ ಇಂಟ್ರೆಸ್ಟ್ ಆಗಿ ಅವನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದ ಪ್ರತಿಯೊಂದು. ಮರ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಗೊತ್ತಾ. ಅದಕ್ಕೆ ನಾನು ಮರದ್ದು ಒಂದು ವಿಡಿಯೋ ಇರಲಿ ಅಂತ ಮೇಲೆ ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. ಯಾರ್ಯಾರು ಯಮ್ಲೂರಲ್ಲಿದ್ದೀರಾ ಮತ್ತು ಯಾರ್ಯಾರು ಯಮ್ಲೂರು ಊರ ಹಬ್ಬಕ್ಕೆ ಅಟೆಂಡ್ ಮಾಡಿದ್ದೀರಾ, ನನ್ನ ವ್ಲಾಗ್ ನೋಡೋರು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತಾ ಇಲ್ವಾ, ಮತ್ತು ನೀವು ಕೂಡ ಎಂಜಾಯ್ ಮಾಡಿದ್ರಾ? ಮತ್ತು ಇನ್ನೊಂದು ಏನು ಗೊತ್ತಾ, ಈ ಸಲ ಮಿಸ್ ಮಾಡ್ಕೊಂಡಿದ್ದು, ನಾವು ಲೇಟಾಗಿ ಬಂದಿದ್ದರಿಂದ ಒಂದು ರೌಂಡ್ ಹೊಡಿಬೇಕಾಗಿತ್ತು ಊರಲ್ಲಿ. ಅದು ಮಾಡಬೇಕಿತ್ತು. ಅಂದರೆ ಬಂದಿದ್ದ ತಕ್ಷಣ ನಾವು ಒಂದು ರೌಂಡ್ ಹೊಡೆದಿದ್ರೆ ಅಲ್ಲೆಲ್ಲ ಫುಲ್ಲು ಲೈಕ್ ಏನೇನೋ ಹಾಕ್ಕೊಂಡಿರ್ತಾರೆ ರೋಡ್ ಸೈಡಲ್ಲಿ, ಚಿಕ್ಕ ಶಾಪ್ಸ್ ಎಲ್ಲ ಹಾಕ್ಕೊಂಡಿರ್ತಾರಲ್ವ, ಆ ಥರ ರೋಡ್ ಸೈಡ್ಸಲ್ಲೆಲ್ಲ ಚಿಕ್ಕ ಶಾಪ್ಸ್ ಎಲ್ಲ ಆಯಿತು. ನಾವು ಹೋಗಿದ್ದು ಲೇಟ್ ಆಗಿರೋದ್ರಿಂದ ಎಲ್ಲ ತೆಗೆದುಬಿಟ್ಟಿದ್ರು. ಅದೊಂದು ಬೇಜಾರಾಯಿತು. ಇಲ್ಲ ಅಂತ ಹೇಳಿದ್ರೆ ಏನಾದರೂ ಶಾಪ್ ಮಾಡ್ಬೋದು. ಹುಡುಗಿರಿಗೆ ಮೀನಾಗಿ ಅದೇ ಅಲ್ವಾ. ಇನ್ನೊಂದೇನು ವಿಶೇಷ ಅಂದರೆ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಬ್ಯಾನರ್ ಇವಾಗಲೂ ಹಂಗೆ ಇದೆ, ದೊಡ್ಡದು ಕೂಡ. ಆ ಕಡೆನೂ ಹಂಗೆ ಇದೆ, ಈ ಕಡೆನೂ ಹಂಗೆ ಇದೆ. ಸೊ ಅವ್ರಿಗೂ ಕೂಡ ಹೂವಿನ ಹಾರ ಹಾಕಿದ್ದಾರೆ. ಅವಾಗವಾಗ ಹೂವಿನ ಹಾರ ಹಾಕಿ ಚೇಂಜ್ ಮಾಡ್ತಾನೆ ಇರ್ತಾರೆ. ಅಂದರೆ ಅವರ ಅಭಿಮಾನಿಗಳು ಎಲ್ಲೆಲ್ಲೂ ಇರ್ತಾರೆ, ಯಾವಾಗಲೂ ಇರ್ತಾರೆ, ಇವಾಗಲೂ ಇರ್ತಾರೆ, ಎಷ್ಟೇ ವರ್ಷ ಆದರೂ ಇರ್ತಾರೆ. ಯಾರ್ಯಾರು ಪುನೀತ್ ಫ್ಯಾನ್ಸ್ ಡು ಕಮೆಂಟ್, ಡೋಂಟ್ ಮಿಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನಂತೂ ತುಂಬ ದೊಡ್ಡ ಅಭಿಮಾನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಮಿಸ್ ಮಾಡ್ಕೊತೀವಿ ಪುನೀತ್ ಸರ್, ತುಂಬ ಮಿಸ್ ಮಾಡ್ಕೊತೀವಿ ನಿಮ್ಮ ಪೋಸ್ಟರ್ ನೋಡಿದಾಗೆಲ್ಲ ಕಣ್ಣು ಅಂಚಿನ ತುದಿಯಲ್ಲಿ ನೀವೆಲ್ಲೋ ಇದ್ದೀರಾ ಅನ್ನೋ ಒಂದು ಫೀಲಿಂಗು. ಅದು ನೋಡಿದ ತಕ್ಷಣ ಓ ನೀವಿಲ್ವಾ ಅನ್ನೋ ಒಂದು ಚಿಕ್ಕ ನಿರಾಸೆ ಅಂತ ಹೇಳ್ಬೋದು. ಮಿಸ್ ಯು ಸರ್, ಇನ್ನೇನು ಹೇಳೋಕ್ಕಾಗಲ್ಲ. ಸೊ ಇದು ಬಂದ್ಬಿಟ್ಟು ನೆಕ್ಸ್ಟು ಆನೆದು ಮಾಡಿಸಿದ್ರು. ಇದು ಕೂಡ ಅಷ್ಟೇ ತುಂಬಾ ವಿಶೇಷವಾಗಿ ಚೆನ್ನಾಗಿತ್ತು, ಡಿಫ್ರೆಂಟಾಗಿ. ಮತ್ತು ಇವ್ರು ಬಂದ್ಬಿಟ್ಟು ಊರ ದೇವತೆ, ಓಕೆನಾ, ಊರಿನ ದೇವತೆ ಆಗಿರೋದ್ರಿಂದ ವಿಶೇಷವಾಗೇ ಇರಬೇಕು. ಸೊ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಕೈ ಮುಗ್ದು ಚೆನ್ನಾಗಿ ಬೇಡ್ಕೊಳ್ಳಿ, ದೇವ್ರೆ ನಮಗೂ ಕೂಡ ಆರೋಗ್ಯ ಆಯಸ್ಸೆಲ್ಲ ಕೊಟ್ಟು ಕಾಪಾಡಪ್ಪ ಅಂತ. ಮತ್ತು ಇಲ್ಲಿ ಮೇಯ್ನ್ ಸ್ಪೆಷಲ್ ಬಂದು ಲೈಟಿಂಗ್ಸ್ನ ಎಫೆಕ್ಟ್ ಆಗ್ತಾಯಿದ್ರಲ್ವ, ಅದರಲ್ಲಿ ಆ ಹೂವಿನ ಗ್ಲೋ ಇನ್ನೂ ಹೆಚ್ಚಿಸ್ತಾ ಇತ್ತು. ಅದಕ್ಕೋಸ್ಕರ ಹಿಂದೆ ಮುಂದೆ 2 ಕಡೆನೂ ಆನೆ ಮಾಡಿದರು. ಸೆಂಟ್ರಲ್ಲಿ ದೇವರು ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ಪಲ್ಲಕ್ಕಿನ ತುಂಬ ಎತ್ತರವಾಗಿ ಕಟ್ಟಿರೋದ್ರಿಂದ ಹತ್ತಿರವಾಗಿ ನಾವು ಆ ಕಡೆ ಈ ಕಡೆ ಬಗ್ದಾಗ ಕಾಣಿಸ್ತಾ ಇತ್ತು. ಕ್ಯಾಮ್ರಾಗೆ ನಾನು ಎಷ್ಟೊಂದು ಟ್ರೈ ಮಾಡಿದೆ, ಆಗಲೇ ಇಲ್ಲ.
ಊರ ಹಬ್ಬ ಹೀಗಿತ್ತು. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಪ್ಲೀಸ್ ಟೇಕ್ ಕೇರ್. ಹೆಲ್ತ್ ಬಗ್ಗೆ ದಯವಿಟ್ಟು ಕಾನ್ಸಂಟ್ರೇಷನ್ ಮಾಡಿ. ಹೆಲ್ತ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನವ ಡೇಸ್ ಅಂತ ಹೇಳ್ತೀನಿ. ಸೊ ಬೇರೆ ಬೇರೆ ವ್ಲಾಗ್ಗಳನ್ನ ನೋಡ್ತಾ ಇದ್ರೆ ತುಂಬಾ ಭಯ ಆಗುತ್ತೆ. ದಯವಿಟ್ಟು ನಿಮ್ಮ ಆರೋಗ್ಯನ ಹುಷಾರಾಗಿ ನೋಡ್ಕೊಳ್ಳಿ. ಬಾಯ್ ಬಾಯ್.